ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಮಧುಮುನಿಕಿ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡೋಣ. ಯಾಕಂತಂದ್ರೆ ಇವತ್ತಿನ ಓದ್ತಕ್ಕಂಥ ಸ್ಪರ್ಧಾರ್ಥಿಗಳು ಮೂಲಭೂತ ಕರ್ತವ್ಯಗಳು ಅಂದ ತಕ್ಷಣ ನಾವು ಕನ್ಫ್ಯೂಸನ್ನು ಮಾಡ್ಕೋತೀವಿ. ಹಾಗಾಗಿ ನೀವು PC ಓದ್ತಕ್ಕಂಥವ್ರಾಗಿರ್ಬೋದು, PSI ಸ್ಟಡಿ ಮಾಡ್ತಕ್ಕಂಥವ್ರಾಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಇದರಲ್ಲಿ ಪ್ರಶ್ನೆಗಳನ್ನು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ನೇರವಾಗಿ ನಾವು ಅಭ್ಯಾಸವನ್ನು ಮಾಡೋಣ. ಮೂಲಭೂತ ಕರ್ತವ್ಯಗಳು ಅಂದ ತಕ್ಷಣ ಈ ಮೂಲಭೂತ ಕರ್ತವ್ಯಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಅಂತ ಹೇಳಿ ಮೂಲಭೂತ ಹಕ್ಕುಗಳನ್ನು ಅನುಭವಿಸುವಂತಹ ಜನತೆಗೆ ಮೂಲಭೂತ ಕರ್ತವ್ಯಗಳನ್ನು ನಾವು ಕೊಟ್ವಿ ಅಂತಂದ್ರೆ ಅವರು ಇನ್ನೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಈ ಸಮಾಜದಲ್ಲಿ ಬದುಕಬಹುದು ಅನ್ನೋ ಕಾರಣಕ್ಕಾಗಿ ಈ ಮೂಲಭೂತ ಕರ್ತವ್ಯಗಳನ್ನು ಜಾರಿಗೊಳಿಸಿರ್ತಕ್ಕಂಥದ್ದು. ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ದು 1976ರಲ್ಲಿ 42 ಅಮೆಂಡ್ಮೆಂಟ್ ಪ್ರಕಾರ. ಅದು ಸಂವಿಧಾನದ 4A ಭಾಗದಲ್ಲಿ 51A ಆರ್ಟಿಕಲ್ನಲ್ಲಿ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲಿಂದ ಎಲ್ಲಿ ತನಕ ಹೇಳ್ತದ ಅಂತಂದ್ರೆ 51A ದಿಂದ K ತನಕ ಹೇಳ್ತಕ್ಕಂಥದ್ದು ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಗಮನಿಸಬಹುದು. ಹಾಗಾದ್ರೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ರಚನೆಗಾಗಿ ರಚಿಸಲ್ಪಟ್ಟ ಸಮಿತಿ ಯಾವುದು ಅಂತಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ತಿಳ್ಕೊಂಡು ನಾವು ಕರೀತೀವಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತ ತಿಳ್ಕೊಂಡು ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಆದೇಶದ ಮೇರೆಗೆ ಶಿಫಾರಸಿಗೆ ಅನುಗುಣವಾಗಿ ಈ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸುತ್ತದೆ. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಆಧರಿಸಿ ಸೇರಿಸಿರ್ತಕ್ಕಂಥದ್ದು 10 ಮೂಲಭೂತ ಕರ್ತವ್ಯಗಳು. ಹಾಗಾದ್ರೆ 11ನೇ ಮೂಲಭೂತ ಕರ್ತವ್ಯವನ್ನು ಯಾವಾಗ ಸೇರಿಸಿದ್ರು ಅಂತಂದ್ರೆ ಅದು 2002ರಲ್ಲಿ 86ನೇ ಸಂವಿಧಾನದ ತಿದ್ದುಪಡಿ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಿದ್ರು. ಹಾಗಾದ್ರೆ 11ನೇ ಮೂಲಭೂತ ಕರ್ತವ್ಯ ಯಾವುದು ಅಂತ ತಿಳ್ಕೊಂಡು ಇತ್ತೀಚೆಗಾಗಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. 11ನೇ ಮೂಲಭೂತ ಕರ್ತವ್ಯ ಅಂತಂದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಪಾಲಕ ಪೋಷಕರಾಗಿರ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಿಸಬೇಕು. ಅದು ಪಾಲಕರ ಡ್ಯೂಟೀಸ್ ಅಂತಕ್ಕಂಥದ್ದನ್ನ 11ನೇ ಮೂಲಭೂತ ಕರ್ತವ್ಯವನ್ನಾಗಿ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಇದನ್ನು ಸೇರಿಸಿರುವಂಥದ್ದು. ಹಾಗಾದ್ರೆ ಒಟ್ಟಾರೆ ಈ ಪ್ರಸ್ತುತವಾಗಿ ಸಂವಿಧಾನದೊಳಗ 11 ಮೂಲಭೂತ ಕರ್ತವ್ಯಗಳನ್ನು ನಾವು ಗಮನಿಸಬಹುದು. ಹಾಗಾದ್ರೆ 11 ಮೂಲಭೂತ ಕರ್ತವ್ಯಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾರ, ಅಥವಾ 11 ಮೂಲಭೂತ ಕರ್ತವ್ಯಗಳಲ್ಲಿ ತಪ್ಪಾದದನ್ನು ಗುರುತಿಸಿ ಅಂತ ಕೇಳ್ತಾರೆ. ಹಾಗಾದ್ರೆ 11 ಎಲ್ಲ ಹೆಂಗೆ ನೆನಪಿಡ್ಬೇಕ್ರಿ ಸರ್ ಅಂತ ತಿಳ್ಕೊಂಡು ಕೆಲವರಿಗೆ ಗೊಂದಲ ಇರ್ತದ. ಏನು ಗೊಂದಲ ಪಡ್ತಕ್ಕಂಥ ಅಗತ್ಯ ಇಲ್ಲ. ಇಲ್ಲಿ ಸ್ವಲ್ಪ ಗಮನಿಸ್ರಿ. 51A ಒಳಗ A ಏನ್ ಹೇಳ್ತದ, B ಏನ್ ಹೇಳ್ತದ, C ಏನ್ ಹೇಳ್ತದ, D ಏನ್ ಹೇಳ್ತದ, E ಏನ್ ಹೇಳ್ತದ, F ಏನ್ ಹೇಳ್ತದ, G ಏನ್ ಹೇಳ್ತದ, H ಏನ್ ಹೇಳ್ತದ, ಭಾಳ ಈಸಿಯಾಗಿ ನೆನಪಿಡ್ಬೋದು. 51A ಒಳಗೆ A ಏನ್ ಹೇಳ್ತದ, B C ಅಂತ ನೋಡಿದಾಗ ಈಗ ಮೊದಲನೇದಾಗಿ 51A ಒಳಗೆ A ಏನ್ ಹೇಳ್ತದ ಮೂಲಭೂತ ಕರ್ತವ್ಯ ಅಂತಂದ್ರ ನೀವು 3 ವರ್ಡ್ ಅನ್ನ ನೆನಪಿಟ್ಕೋಬೇಕು. ಏನು? ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ದೇಶದ ಸಂವಿಧಾನವನ್ನ ಗೌರವಿಸಬೇಕು ಅಂತ ಹೇಳಿ, ಅಂದ್ರೆ ರೆಸ್ಪೆಕ್ಟ್ ಮಾಡಬೇಕು. ಇದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ. ಹಾಗಾಗಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ಸಂವಿಧಾನಕ್ಕೆ ರೆಸ್ಪೆಕ್ಟ್ ಮಾಡಿ ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಇದು ಫಂಡಮೆಂಟಲ್ ಡ್ಯೂಟೀಸ್. ಆಮೇಲೆ B ಏನ್ ಹೇಳ್ತದ ಅಂತಂದ್ರೆ ಸ್ವತಂತ್ರ ಹೋರಾಟದ ಅಥವಾ ಸ್ವತಂತ್ರ ಚಳುವಳಿಯ ಹೋರಾಟಗಾರರ ಆದರ್ಶಗಳನ್ನು ಪಾಲಿಸಬೇಕು ಅಂತೇಳಿ. ಸ್ವತಂತ್ರ ಹೋರಾಟಕ್ಕಾಗಿ ದುಡಿದಿರ್ತಕ್ಕಂತಹ, ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡಿರುವಂಥವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು ಅಂತಕ್ಕಂಥದ್ದು ಅದು ಈ ದೇಶದ ಪ್ರಜೆಗಳ ಫಂಡಮೆಂಟಲ್ ಡ್ಯೂಟೀಸ್ ಅನ್ನಾಗಿ ಮಾಡಿದ್ರು. ಇನ್ನು ಜೊತೆಗೆ C ಏನ್ ಹೇಳ್ತದ ಅಂತಂದ್ರೆ ಈ ದೇಶದ ಏಕತೆ ಮತ್ತು ಅಖಂಡತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯಾವುದೇ ಸಂದರ್ಭದಲ್ಲಿ ಏಕತೆಯನ್ನು ಬದುಕಬೇಕು, ಯಾವುದೇ ಸಂದರ್ಭದಲ್ಲಿ ಅಖಂಡತೆಗೆ ಧಕ್ಕೆ ಬರಲಾರ್ದಂಗೆ ನಾವು ಕೆಲಸ ಮಾಡಬಾರ್ದು. ಆಮೇಲೆ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿದ್ರು. ಇನ್ನು ಜೊತೆಗೆ D ಅಂತಂದ ಈ ದೇಶಕ್ಕೆ ಆಪತ್ತು ಬಂದಾಗ ದೇಶದ ರಕ್ಷಣೆಗೆ ನಾವು ಮುಂದಾಗಬೇಕು. ದೇಶಕ್ಕೆ ಆಪತ್ತು ಬಂದಾಗ ನಾವು ದೇಶದ ರಕ್ಷಣೆಗೆ ಎಲ್ಲರೂ ಕೂಡ ಮುಂದಾಗಬೇಕು. ದೇಶಾಭಿಮಾನ ಎಲ್ಲರಲ್ಲಿ ಇರಬೇಕು ಅಂತೇಳಿ ಇದು ನಾವು ಫಂಡಮೆಂಟಲ್ ಡ್ಯೂಟೀಸ್ ಅನ್ನಾಗಿ ಮಾಡಿದ್ರು. ಇನ್ನು E ಅಂತಂದ್ರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳೊಂದಿಗೆ ಅಥವಾ ಮಹಿಳೆಯರೊಂದಿಗೆ ಭಾತೃತ್ವ ಭಾವನೆಯಿಂದ ಮತ್ತು ಸಹೋದರತೆ ಭಾವನೆಯಿಂದ ನಮ್ಮ ಜೀವನವನ್ನ
ಮುನ್ನಡೆಸಬೇಕು ಅಂತಕ್ಕಂಥದ್ದನ್ನ ಆರ್ಟಿಕಲ್ 15(1)E ಅಂತಕ್ಕಂಥದ್ದು ಇದು ಫಂಡಮೆಂಟಲ್ ಡ್ಯೂಟೀಸ್. ಇನ್ನು ಜೊತೆಗೆ ಎಫ್ ಏನ್ ಹೇಳ್ತದ ಅಂತಂದ್ರೆ ಈ ದೇಶದಲ್ಲಿ ವಿವಿಧ ಬಗೆಯ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾವು ನೋಡಬಹುದು. ಆ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸ್ತಕ್ಕಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಇಲ್ಲಿ ನಮಗೆಲ್ಲರಿಗೂ ಕೂಡ ಇದನ್ನ ಫಂಡಮೆಂಟಲ್ ಡ್ಯೂಟೀಸ್ ಅನ್ನಾಗಿ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಸಂಸ್ಕೃತಿಯನ್ನ ಉಳಿಸಬೇಕು ಮತ್ತು ಬೆಳೆಸಬೇಕು. ಇನ್ನು ಜಿ ಏನ್ ಹೇಳ್ತದ ಅಂತಂದ್ರೆ ಈ ದೇಶದಲ್ಲಿರುವಂತಹ ಅರಣ್ಯ ರಕ್ಷಣೆ, ನದಿ ಸರೋವರ ರಕ್ಷಣೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಈ ದೇಶದ ಜನರ ಒಂದು ಮೂಲ ಕರ್ತವ್ಯ ಅಂತ ತಿಳ್ಕೊಂಡು ಇದನ್ನ ಸೇರಿಸಿದ್ರು. ಇನ್ನು ಎಚ್ ಅಂತ ಬಂದಾಗ ಈ ದೇಶದ ಸಂವಿಧಾನದ ಪ್ರಕಾರ ಅಥವಾ ಈ ದೇಶದಲ್ಲಿ ಇದ್ದಿರುವಂತಹ ಪ್ರಜೆಗಳು ವೈಚಾರಿಕತೆಯನ್ನು ಅಳವಡಿಸಿಕೊಳ್ಬೇಕು, ವೈಚಾರಿಕತೆಯನ್ನು ಬದುಕಬೇಕು ಅಂತಕ್ಕಂಥದ್ದನ್ನ ಎಚ್ ಇಲ್ಲಿ ಹೇಳಿರುವಂಥದ್ದು. ಇನ್ನು ಐ ಏನ್ ಹೇಳ್ತದ ಅಂತಂದ್ರ ದೇಶವನ್ನ ಪ್ರತಿನಿಧಿಸಬೇಕು, ಆಮೇಲೆ ದೇಶದಲ್ಲಿರುವಂತಹ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡಬೇಕು, ಅದು ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ ಆ ಆಸ್ತಿ ಪಾಸ್ತಿಗಳ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದು. ಇನ್ನ ಐ ಜೆ ಏನ್ ಹೇಳ್ತದ ಅಂತಂದ್ರ ಈ ದೇಶದಲ್ಲಿರುವಂತಹ ಯಾರಾದರೂ ಕೂಡ ದೇಶವನ್ನ ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೆಲಸ ಮಾಡುತ್ತೀವಿ ಅಂತಂದ್ರ ದೇಶದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಯ್ತಕ್ಕಂಥ ಕೆಲಸವನ್ನ ಮಾಡಬೇಕು. ರೆಪ್ರೆಸೆಂಟೇಷನ್ ಈ ದೇಶಕ್ಕೂ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಜೆ ಹೇಳ್ತಕ್ಕಂಥದ್ದು. ಇನ್ನು ಕೆ ಏನ್ ಹೇಳ್ತದ ಅಂತಂದ್ರೆ ಕೊನೆಯದಾಗಿ ಈ ದೇಶದಲ್ಲಿ ಪಾಲಕ ಪೋಷಕರಾದವರು 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಿಸುವಂಥದ್ದು ಪಾಲಕರ ಕರ್ತವ್ಯ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು. ಈಗ ಇಷ್ಟೆಲ್ಲ ಹೇಳಿದಾಗ ನಿಮಗ ಸ್ವಲ್ಪ ಕನ್ಫ್ಯೂಷನ್ ಅನಿಸಿರ್ಬೋದು. ಇಲ್ಲಿ ಎ ಹ್ಯಾಂಗ್ ನೆನ್ಪಿಡ್ಬೇಕು, ಬಿ ಹ್ಯಾಂಗ್ ನೆನ್ಪಿಡ್ಬೇಕು, ಸಿ ಹ್ಯಾಂಗ್ ನೆನ್ಪಿಡ್ಬೇಕು ಅನ್ನೋದು 1 ನಿಮಿಷನಾಗ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಎ ಅಂದ ತಕ್ಷಣ ಇವು 3 ಸೆಂಟೆನ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಏನು? ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ಸಂವಿಧಾನ. ಬಿ ಅಂತ ಬಂದಾಗ ಸ್ವತಂತ್ರ ಚಳವಳಿಯ ಉದಾತ್ತ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕು ಅಂತಕ್ಕಂಥದ್ದನ್ನ. ಇವೆರಡೂ ಯಾರು ನೆನ್ಪಿಡ್ತೀರಿ? ಮುಂದಿನ ನೆನ್ಪಿಡ್ತೀರಿ. ಇವೆರಡೂ ನೆನ್ಪಿಟ್ಟಿವೆ ಅಂತಂದ್ರ ಈಗ ಎ ಬಿ ಸಿ ಅಂತ ಬಂದಾಗ ಸೀರಿಯಲ್ ನಂಬರ್ ಎಷ್ಟಾಗ್ತದ ಅಂತಂದ್ರೆ 3 ಆಗ್ತದೆ. 3 ಅಂತಂದ್ರೆ 3 ಪದ ನೆನ್ಪಿಟ್ಕೊಳ್ಳಿ. ಏಕತೆ, ಅಖಂಡತೆ ಮತ್ತು ಸಾರ್ವಭೌಮತೆಯನ್ನ ಎತ್ತಿಡಿಬೇಕು. ಇನ್ನು ಡಿ ಅಂತ ಬಂದಾಗ ಡಿ ಫಾರ್ ಡೈಲ್ ಅಂತ ನೆನ್ಪಿಡ್ರಿ ಸಾಕು. ಡೈಲ್ ಮೀನ್ಸ್ ಅಂತಂದ್ರೆ ಕರೆ. ಕರೆ ಬಂದಾಗ ದೇಶದ ರಕ್ಷಣೆಗೆ ಮುಂದಾಗಬೇಕು. ಇನ್ನು ಈ ಬಂತು ಅಂತಂದ್ರೆ ಈ ಫಾರ್ ಈಕ್ವಾಲಿಟಿ ಅಂತ ನೆನ್ಪಿಡ್ರಿ. ಈಕ್ವಾಲಿಟಿ ಅಂದ್ರೆ ಯಾರ ಜೊತೆ ಈಕ್ವಲ್ ಆಗಿ ಬದುಕಬೇಕು? ಈ ದೇಶದ ಮಹಿಳೆಯರೊಂದಿಗೆ ಈಕ್ವಲ್ ಆಗಿ ಬದುಕಬೇಕು ಅಂತಕ್ಕಂಥದ್ದು. ಇನ್ನು ಎಫ್ ಬಂತು ಅಂತಂದ್ರೆ ಫ್ಯೂಚರ್ ಅಂತ ನೆನ್ಪಿಡ್ರಿ. ಫ್ಯೂಚರ್ ಮೀನ್ಸ್ ಈ ದೇಶದ ಸಂಸ್ಕೃತಿಯನ್ನ ಮುಂದಿನ ದಿನಗಳಲ್ಲಿ ನಾವು ಕಾಪಾಡಬೇಕು, ಅದನ್ನು ಮುನ್ನಡೆಸಬೇಕು ಅಂತಕ್ಕಂಥದ್ದು. ಇನ್ನು ಜಿ ಬಂತು ಅಂದ್ರೆ ಜಿ ಫಾರ್ ಗ್ರೀನ್ ಅಂತ ನೆನ್ಪಿಡ್ರಿ. ಗ್ರೀನ್ ಅಂತಂದ್ರೆ ಇದ್ರ ಬಣ್ಣ ಹಸಿರು. ಹಸಿರು ಅಂದ ತಕ್ಷಣ ನೆನಪಾಗಬೇಕು ಪರಿಸರದ ಸಂರಕ್ಷಣೆ, ವನ್ಯಜೀವಿಗಳ ರಕ್ಷಣೆ, ನದಿ ಸರೋವರಗಳ ರಕ್ಷಣೆ ನಮ್ಮ ಫಂಡಮೆಂಟಲ್ ಡ್ಯೂಟೀಸ್. ಇನ್ನು ಎಚ್ ಅಂತ ಬಂತು ಅಂತಂದ್ರ ಎಚ್ ಫಾರ್ ಹೈ ಥಿಂಕಿಂಗ್. ಹೈ ಥಿಂಕಿಂಗ್ ಮೀನ್ಸ್ ಸೈಂಟಿಫಿಕ್ ಥಿಂಕಿಂಗ್ ಅಂತ ತಿಳ್ಕೊಂಡು ನಾವು ಭಾವಿಸಬೇಕು. ಹಾಗಾಗಿ ಎಚ್ ಅಂತಂದ್ರ ವೈಜ್ಞಾನಿಕ ಚಿಂತನೆಗಳನ್ನ ಜನರಲ್ಲಿ ಬಿತ್ತಬೇಕು ಅಂತಕ್ಕಂಥದ್ದನ್ನ ಹೇಳ್ತದ. ಇನ್ನು ಐ ಫಾರ್ ಇನ್ಕಮ್. ಇನ್ಕಮ್ ಅಂತಂದ್ರೆ ಯಾರ ಇನ್ಕಮ್ ಅಂತಂದ್ರೆ ಪಬ್ಲಿಕ್ ಪ್ರಾಪರ್ಟಿ. ಹಾಗಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಇದು ಐ ಹೇಳ್ತದ. ಇನ್ನು ಜೆ ಅಂತಂದ್ರೆ ಜಡೇಜಾ ಅಂತ ನೆನ್ಪಿಡ್ರಿ. ಯಾಕೆ ಜಡೇಜಾ ನೆನ್ಪಿಡ್ಬೇಕು ಅಂತಂದ್ರ ಆ ಜಡೇಜಾ ಭಾರತ ದೇಶವನ್ನು ಪ್ರತಿನಿಧಿಸಿ ಆಟ ಆಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಈ ದೇಶವನ್ನು ಪ್ರತಿನಿಧಿಸಬೇಕು, ದೇಶದ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಯ್ಯಬೇಕು, ಅದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿದ್ರು. ಹಾಗಾಗಿ ಜೆ ಅಂತಂದ್ರ ಈ ದೇಶವನ್ನ ಪ್ರತಿನಿಧಿಸುವಂತ ಕೆಲಸ ಮಾಡಬೇಕು. ಇನ್ನು ಕೆ ಫಾರ್ ಕಡ್ಡಾಯ ಶಿಕ್ಷಣ. ಕೊನೆಯದಾಗಿ ಕೆ ಫಾರ್ ಕಡ್ಡಾಯ ಶಿಕ್ಷಣ ಅಂತಂದ್ರ ಪಾಲಕ ಪೋಷಕರಾಗಿರ್ತಕ್ಕಂಥವ್ರು 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಕರ್ತವ್ಯ ಅಂತ ಹೇಳಿ ಇವಿಷ್ಟು ನೆನ್ಪಿಟ್ರೆ ಸಾಕು. ಇದ್ರ ಬಗ್ಗೆ ಕೇಳ್ತಕ್ಕಂಥ ಯಾವುದೇ ಪ್ರಶ್ನೆ ಇರಲಿ ನೀವು ನೇರ ಆನ್ಸರ್ ಅನ್ನ ಮಾಡ್ಬೋದು. ಎಲ್ರಿಗೂ ಕೂಡ ನಮಸ್ಕಾರ.